ಒಂದು ಕಾಲದಲ್ಲಿ ಜನರ ಎಂಟರ್ಟೈನ್ಮೆಂಟ್ ನ ಮೇಜರ್ ಸೋರ್ಸ್ ಆಗಿದ್ದ ಎಂಟರ್ಟೈನ್ಮೆಂಟ್ ಪ್ಲಾಟ್ಫಾರ್ಮ್ಸ್ ಅಂದ್ರೆ OTTಗಳು. ಈಗ ಸಡನ್ ಆಗಿ ಅದು ಪ್ರಾಬ್ಲಮ್ಯಾಟಿಕ್ ಆಗಿದೆ. ತಿಂಗಳ ದುಡ್ಡಂತೂ ಅದರ ಕಡೆ ಹೋಗ್ತಾನೆ ಇರುತ್ತೆ. ಬಟ್ ಅದರಲ್ಲಿ ವರ್ತ್ ಇಟ್ ಅನ್ಸೋ ಶೋಗಳಾಗ್ಲಿ ಸಿನಿಮಾಗಳಾಗ್ಲಿ ಬರ್ತಿದಾವ ಹೇಳಿ? OTT ರೈಸ್ ಆದಾಗ ಬರ್ತಿದ್ದ ಪ್ರತಿ ಶೋ, ಪ್ರತಿ ಕ್ಯಾರೆಕ್ಟರ್ ಮೆಮೊರಬಲ್ ಆಗಿ ಉಳ್ಕೋತಾ ಇದ್ವು. ಯಾಕಂದ್ರೆ ನಂಬರ್ ಆಫ್ ಶೋಸ್ ಕಮ್ಮಿ ಇದ್ರೂ ಸಹ ಅದರ ಇಂಪ್ಯಾಕ್ಟ್ ಅಷ್ಟು ಶಾರ್ಪ್ ಆಗಿರ್ತಿತ್ತು. ಬಟ್ ಈಗ ಅದರ 10% ಕ್ವಾಲಿಟಿ ಕೂಡ ನಮಗೆ ಕಂಡು ಬರ್ತಾ ಇಲ್ಲ ಅಂದ್ರೆ ಅದರಲ್ಲಿ ಯಾವುದೇ ತಪ್ಪಿಲ್ಲ. ಅಂಡ್ ಐ ಆಮ್ ಶೋರ್ ನಿಮ್ಮಲ್ಲಿ ಹಲವು ಜನ ರೀಸೆಂಟ್ ಮಂತ್ಸ್ ನಲ್ಲಿ ಒಂದಲ್ಲ ಒಂದು OTT ಪ್ಲಾಟ್ಫಾರ್ಮ್ ನ ಸಬ್ಸ್ಕ್ರಿಪ್ಷನ್ ನ ಕ್ಯಾನ್ಸಲ್ ಖಂಡಿತ ಮಾಡಿರ್ತೀರಾ. ಕರೆಂಟ್ ಸಿನಾರಿಯೋನ ನೋಡೋದಾದ್ರೆ ಎಲ್ಲ OTT ಪ್ಲಾಟ್ಫಾರ್ಮ್ಸ್ಗಳು ತಮ್ಮ ರೆವಿನ್ಯೂನ ಗ್ರೋ ಮಾಡೋದ್ರಲ್ಲಿ ಹೆಚ್ಚು ಫೋಕಸ್ನ ಇಡ್ತಾ ಇದಾವೆ. ಬಟ್ ನಿಜವಾದ ಫೋಕಸ್ ಬೇಕಾಗಿರೋದು ಯೂಸರ್ ಎಕ್ಸ್ಪೀರಿಯನ್ಸ್ ಹಾಗೂ ಕಂಟೆಂಟ್ ನ ಕ್ವಾಲಿಟಿ ಮೇಲಲ್ವಾ? ಸೊ ಬನ್ನಿ ಹಾಗಿದ್ರೆ ಈ ವಿಡಿಯೋನಲ್ಲಿ ಯಾವ್ಯಾವ OTT ಪ್ಲಾಟ್ಫಾರ್ಮ್ಸ್ಗಳ ಬೇಳೆಕಾಳು ಏನು ಅಂತ ತಿಳಿಸ್ತಾ ಸದ್ಯದ ಮಟ್ಟಕ್ಕೆ ಎಂತಹ ಪ್ರಾಬ್ಲಮ್ಸ್ ನ ಅವು ಕ್ರಿಯೇಟ್ ಮಾಡ್ತಾ ಇದಾವೆ ಅಂಡ್ ಅದರ ಇಂಪ್ಯಾಕ್ಟ್ ನಮ್ಮ ಮೇಲೆ ಹೇಗಾಗುತ್ತೆ ಅನ್ನೋದನ್ನ ತಿಳಿಸ್ಕೊಡ್ತೀನಿ, ನೋಡ್ಕೊಂಬರೋಣ. ಹಾಯ್, ಎಲ್ರಿಗೂ ನಮಸ್ಕಾರ ಅಂಡ್ ವೆಲ್ಕಮ್ ಟು ಖಡಕ್ ಸಿನಿಮಾ. ಮೊದಲಿಗೆ ಪ್ಲಾಟ್ಫಾರ್ಮ್ ವೈಸ್ ಒಂದಷ್ಟು ಪಾಪ್ಯುಲರ್ OTT ಆಪ್ಸ್ ನ ಅನಲೈಸ್ ಮಾಡೋಣ. ಅಮೆಜಾನ್ ಪ್ರೈಮ್ ವಿಡಿಯೋ 2016ರಲ್ಲಿ ನನಗೆ ನೆನಪಿರೋ ಹಾಗೆ ಇದರ ಲಾಂಚು ದೊಡ್ಡ ಸ್ಕೇಲ್ ನಲ್ಲಿ ಆಯಿತು. ಅಂಡ್ ಆಗ ಇದರ ಬೆಲೆ ಇದ್ದದ್ದು 499 ಮಾತ್ರ, ಅದು ಕೂಡ ವರ್ಷಕ್ಕೆ. ಅದಾದ ಇಮಿಡಿಯೇಟ್ ನೆಕ್ಸ್ಟ್ ಇಯರ್ ಅದು ಸೀದಾ ಹೋಗಿ ತಲುಪಿದ್ದೆ 999ಕ್ಕೆ ಅಂಡ್ ಈಗ 1499 ರೂಪಾಯಿ ಆಗಿದೆ. ಅಫ್ಕೋರ್ಸ್ ಇದು ಪ್ರೈಮ್ ವಿಡಿಯೋ ಮೆಂಬರ್ಶಿಪ್ ಮಾತ್ರ ಅಲ್ಲ, ಬಟ್ ಎಂಟೈರ್ ಪ್ರೈಮ್ ಬಂಡಲ್ ವಿತ್ ಶಾಪಿಂಗ್, ಮ್ಯೂಸಿಕ್ ಎಲ್ಲ ಸಿಗುತ್ತೆ. ಬಟ್ ಪ್ರಾಬ್ಲಮ್ ಪ್ರೈಸ್ ಅಲ್ಲ, ಆ ಪ್ರೈಸ್ಗೆ ನಮ್ಗೆ ಸಿಗ್ತಿರುವಂತಹ ವ್ಯಾಲ್ಯೂ. ಕಳೆದ 2 ವರ್ಷ ಸಾಲಾಗಿ ಮೀಡಿಯೋಕೋರ್ ಕಂಟೆಂಟ್ ಅನ್ನ ಡೆಲಿವರ್ ಮಾಡ್ತಾನೆ ಬಂದಿದ್ರು. ಅಂಡ್ ಪಿತ್ತ ನೆತ್ತಿಗೇರ್ಸೋದು ಅನ್ನೋ ಹಾಗೆ ಕಳೆದ ವರ್ಷ ಆಡ್ಸ್ ನ ತಗೊಂಡ್ ಬಂದ್ರು. ಸ್ಕಿಪ್ ಮಾಡೋ ಆಪ್ಷನ್ ಮರ್ತು ಬಿಡಿ. ಆಡ್ಸ್ ಫ್ರೀ ಹೋಗ್ಬೇಕು ಅಂದ್ರೆ 649 ರೂಪಾಯಿ ಎಕ್ಸ್ಟ್ರಾ ಪೇ ಮಾಡಬೇಕು ಅನ್ನುವಂತಹ ಕಂಪಲ್ಷನ್ ತಂದ್ರು. ಈ 649 ರೂಪಾಯಿನ ಯಾರು ಪೇ ಮಾಡ್ತಾ ಇದಾರೋ ಶ್ರೀಮಂತರು ಬಿಡಿ. ಬಟ್ ಇದು ಲೂಟಿ ಅಲ್ದೆ ಬೇರೆ ಏನ್ ಹೇಳಿ? ಇದೆಲ್ಲ ಪಕ್ಕಕ್ಕಿಟ್ಟು ಕಂಟೆಂಟ್ ನ ಕ್ವಾಲಿಟಿ ಕಡೆ ಬರೋದಾದ್ರೆ ಅಲ್ಲಿ ಇನ್ಕನ್ಸಿಸ್ಟೆನ್ಸಿ ಎದ್ದು ಕಾಣುತ್ತೆ. ಇನ್ಫ್ಯಾಕ್ಟ್ ಅವರ ಈಗಿನ ಟಾಪ್ 10 ಇನ್ ಇಂಡಿಯಾ ಅನ್ನುವಂತಹ ಲಿಸ್ಟ್ ನಲ್ಲಿ ಯಾವ್ದನ್ನ ನೋಡಿದ್ರು ಇಂಟ್ರೆಸ್ಟಿಂಗ್ ಅನ್ಸಲ್ಲ. ಅಂಡ್ ಆಡ್ಸ್ ಗಳ ಬಗ್ಗೆ ಯೋಚನೆ ಮಾಡಿದ್ರೆ ಅಬೋ ಆವರೇಜ್ ಇರುವಂತಹ ಡೀಸೆಂಟ್ ಸಿನಿಮಾನ ಆಡ್ಸ್ ಮಧ್ಯೆ ಬೇರೆ ನೋಡ್ಬೇಕಾ ಅನ್ನುವಂತಹ ಫ್ರಸ್ಟ್ರೇಷನ್ ಹುಟ್ಕೊಳ್ಳುತ್ತೆ. ಇನ್ನು ಈ ಸಿಚುವೇಶನ್ ಇನ್ನ ವರ್ಸ್ಟ್ ಆಗೋದು ಕನ್ಫರ್ಮ್. ಪ್ರೈಸ್ ಕೂಡ ಒಂದು ರೇಷಿಯೋಲಿ ಇನ್ಕ್ರೀಸ್ ಆಗ್ತಾನೆ ಹೋಗುತ್ತೆ ಅನ್ನೋದು ನಮ್ಮ ಅನಿಸಿಕೆ. ಜಿಯೋ ಹಾಟ್ಸ್ಟಾರ್ ಪ್ರೈಮ್ಗೆ ಹೋಲಿಸಿದಾಗ ಎಷ್ಟೋ ಬೆಟರ್ ಇದಾರೆ, ಬಟ್ ತುಂಬಾ ಹಿಂದೆ ಇವರು ಕೂಡ ಉಳಿದಿದ್ದಾರೆ. ಒನ್ ಆಫ್ ದ ಹೈಯೆಸ್ಟ್ ಆಡಿಯನ್ಸ್ ಬೇಸ್ ಇರುವಂತಹ ಪ್ಲಾಟ್ಫಾರ್ಮ್ ಅಂತಾನೆ ಹೇಳ್ಬೋದು. ಎಸ್ಪೆಷಲಿ ವರ್ಲ್ಡ್ ಕಪ್, IPL, ಇನ್ನು ಇಂಡಿಯಾದ ಮೇಜರ್ ಸ್ಪೋರ್ಟ್ಸ್ ನೋಡೋದಕ್ಕೆ ಅಂತಾನೆ ಮೆಜಾರಿಟಿ ಆಡಿಯನ್ಸ್ ಇದನ್ನ ತಗೋತಾರೆ. ಇನ್ನೊಂದು ದೊಡ್ಡ ಶೇರ್ ಬರೋದು ರಿಯಾಲಿಟಿ ಶೋ ಮತ್ತು ಸೀರಿಯಲ್ಸ್ ನ ಕನ್ಸ್ಯೂಮ್ ಮಾಡೋದ್ರಿಂದ. ಪ್ರಾಬ್ಲಮ್ ಇದಲ್ಲ ಗುರುವೆ, ಇದರ ನಡುವೆ ಹಾಟ್ಸ್ಟಾರ್ ಸ್ಪೆಷಲ್ ಅನ್ನುವಂತಹ ಸ್ಕೀಮ್ ಅಲ್ಲಿ ಇವರು ತಗೊಂಬರುವಂತಹ ವೆಬ್ ಸೀರೀಸ್ ಗಳು ಸಿಕ್ಕಾಪಟ್ಟೆ ಲೋ ಕ್ವಾಲಿಟಿ ಕಂಟೆಂಟ್ಸ್ ಅಂತಾನೆ ಹೇಳ್ಬೋದು. ಸೀರಿಯಲ್ ಲೆವೆಲ್ ಸ್ಟೋರಿ ಲೈನು, ಅನ್ನೆಸರಿ VFX, ಅನ್ಪ್ರೆಡಿಕ್ಟಬಲ್ ಫಾರ್ಮುಲಾ ಒಂದಿಗೆ ಬೇರೆ ಬೇರೆ ಭಾಷೆಗಳಲ್ಲಿ ಪ್ರೊಡ್ಯೂಸ್ ಮಾಡ್ತಾರೆ. ಅದನ್ನ ನೋಡಿ ಮುಗಿಸೋದೆ ಒಂದು ಅಚೀವ್ಮೆಂಟ್ ಅಂದ್ರೆ ತಪ್ಪಾಗಲ್ಲ. ಈ ಲಿಸ್ಟ್ ಅಲ್ಲಿ ಬರುವಂತಹ ಬೇರೆ ಎಲ್ಲಾ ಪ್ಲಾಟ್ಫಾರ್ಮ್ಸ್ಗೆ ಹೋಲಿಸ್ಕೊಂಡ್ರೆ ಇವರ ಆಪ್ ಕೂಡ ಯೂಸ್ ಮಾಡೋದಕ್ಕೆ ಬೆಟರ್ ಅಂತ ಅನ್ಸುತ್ತೆ. ಬಟ್ ಅದರ ಪೊಟೆನ್ಶಿಯಲ್ ನ ತಕ್ಕಂಗೆ ಇವರು ಡೆಲಿವರ್ ಖಂಡಿತ ಮಾಡ್ತಾ ಇಲ್ಲ. ಇದರಲ್ಲಿ ಏನಾದ್ರೂ ನೋಡೋಣ ಅಂತ ಹುಡುಕತಾದ್ರೆ ನನಗೆ ಬರೋದು ಒಂದೇ ಒಂದು ಥಾಟು: ಕ್ವಾಂಟಿಟಿ ಓವರ್ ಕ್ವಾಲಿಟಿ. ಒಂದು ಒಳ್ಳೆ ವಿಷಯ ಅಂದ್ರೆ ಇವರ ಪ್ರೈಸಿಂಗ್. ರೀಸೆಂಟ್ಲಿ ಒಂದ್ ಸ್ವಲ್ಪ ಜಾಸ್ತಿ ಮಾಡಿದ್ದಾರೆ, ಬಟ್ ಎಲ್ಲಾ ಪ್ರೈಸಿಂಗ್ ರೇಂಜ್ ನಲ್ಲೂ ಒಂದಲ್ಲ ಒಂದನ್ನ ಆಫರ್ ಮಾಡ್ತಿದ್ದಾರೆ. ಸೋನಿ ಲೈವ್ ಪ್ರಾಬ್ಲಮ್ಸ್ ನ ಪಾಯಿಂಟ್ ಔಟ್ ಮಾಡಿ ಹೇಳೋದು ಸ್ವಲ್ಪ ಟ್ರಿಕ್ಕಿ ಕೆಲಸನೇ. ಯಾಕಂದ್ರೆ ಇಲ್ಲಿ ಕ್ವಾಂಟಿಟಿಗಿಂತ ಜಾಸ್ತಿ ಕ್ವಾಲಿಟಿ ಮಾತಾಡುತ್ತೆ. ಸ್ಕ್ಯಾಮ್ 1992, ಸ್ಕ್ಯಾಮ್ 2003, ರಾಕೆಟ್ ಬಾಯ್ಸ್, ಗುಲ್ಲಕ್ ಹೀಗೆ ಹಲವಾರು ಸಾಲಿಡ್ ಶೋಸ್ ಗಳನ್ನ ತಗೊಂಡ್ಬಂದಿದ್ದಾರೆ. ಬಟ್ ಈ ಪ್ಲಾಟ್ಫಾರ್ಮ್ ಎಕ್ಸ್ಟ್ರೀಮ್ಲಿ ಹಿಂದಿ ಆಡಿಯನ್ಸ್ ಸೆಂಟ್ರಿಕ್ ಅನ್ನೋದು ನನ್ನ ಒಪಿನಿಯನ್. ಸೌತ್ ಆಡಿಯನ್ಸ್ಗೆ ಇವ್ರ ಹತ್ರ ಆಫರ್ ಮಾಡೋದಕ್ಕೆ ಏನೂ ಇಲ್ಲ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಇವರ ಎಷ್ಟೋ ಶೋಸು ಬರೀ ಹಿಂದಿಯಲ್ಲೇ ಅವೈಲಬಲ್ ಇರ್ತವೆ. ಮಲಯಾಳಂನ ಕೆಲವೊಂದು ಕಂಟೆಂಟ್ ಇದಾವೆ, ಬಟ್ ಕನ್ನಡ ಡಬ್ನ ಗ್ಯಾರಂಟಿ ಸಿಗೋದಿಲ್ಲ. ಆಸ್ ಎ ಕನ್ನಡ ಆಡಿಯನ್ಸ್ ನನಗೆ ಈ ಆಪ್ ಇಂದ ಏನು ಲಭ್ಯ ಇಲ್ಲ ಅನ್ನೋದು ನನ್ನ ಕಂಪ್ಲೇಂಟ್. ಇಲ್ಲಿ ನಾನು ವಾಚ್ ಮಾಡಿರುವಂತಹ ಒಂದಷ್ಟು ಶೋಸು ನನ್ನನ್ನ ಹೆವಿ ಇಂಪ್ರೆಸ್ ಮಾಡಿದೆ. ಬಟ್ ನನ್ನ ಸುತ್ತಮುತ್ತ ಆಗ್ಲಿ ಆನ್ಲೈನ್ ನಲ್ಲೇ ಆಗ್ಲಿ ಯಾರು ಅದರ ಬಗ್ಗೆ ಹೆಚ್ಚಾಗಿ ಮಾತೇ ಆಡಲ್ಲ. ಯಾಕಂದ್ರೆ ಇವರ ಮಾರ್ಕೆಟಿಂಗು ತುಂಬಾನೇ ಸರ್ಫೇಸ್ ಲೆವೆಲ್ ಅಲ್ಲಿ ಇರುತ್ತೆ. ನನಗಂತೂ ಅವರ ಶೋಸ್ ನ ರೀಚ್ ನ ಅವರೇ ತಡೆದು ನಿಲ್ಲಿಸಿದ ಹಾಗೆ ಕಾಣಿಸ್ತಾ ಇದೆ. ನಿಮ್ಗೂ ಹಾಗೆ ಅನ್ಸುತ್ತಾ? ಜಿ5 ಬಗ್ಗೆ ಮಾತಾಡಬೇಕು ಅಂದ್ರೆ ಆಸ್ ಎ ಕನ್ನಡಿಗ ನನಗೆ ಸ್ವಲ್ಪ ಬಯಾಸ್ ಇದೆ. ಯಾಕಂದ್ರೆ ಕನ್ನಡದಲ್ಲಿ ಶೋಸ್ ನ ಪ್ರೊಡ್ಯೂಸ್ ಮಾಡಿ ಕನ್ನಡದ ಬರಹಗಾರರಿಗೆ ಒಂದು ಬಾಗಿಲನ್ನ ಓಪನ್ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಇನ್ನು ಮುಂಬರುವಂತಹ ದಿನಗಳಲ್ಲಿ ದೊಡ್ಡ ನಂಬರ್ಸ್ ನಲ್ಲಿ ಅಲ್ಲದೆ ಹೋದ್ರು ಡೀಸೆಂಟ್ ನಂಬರ್ಸ್ ಆಫ್ ಕನ್ನಡ ವೆಬ್ ಸೀರೀಸ್ ಗಳನ್ನ ನಾವು ಇಲ್ಲಿ ಎಕ್ಸ್ಪೀರಿಯನ್ಸ್ ಮಾಡಬಹುದು. ಅಂಡ್ ಈವರೆಗೆ ಬಂದಿರುವಂತಹ ಕನ್ನಡದ ಶೋಗಳು ಇಂಪ್ರೆಸಿವ್ ಆಗಿ ಇದ್ವು ಅಂತಾನು ಹೇಳ್ತೀನಿ.
ಬಟ್ ಓವರ್ ದ ಇಯರ್ಸ್ ಬೇರೆ OTT ಪ್ಲಾಟ್ಫಾರ್ಮ್ಸ್ಗಳು ಎವಾಲ್ವ್ ಆದ ಹಾಗೆ ಈ ಪ್ಲಾಟ್ಫಾರ್ಮು ಆಗ್ಲಿಲ್ಲ. ಟಿಲ್ ಡೇಟ್ ಫೋಕಸ್ ಹೆವಿಲಿ ರಿಲೈ ಆಗಿರೋದು ಡೈಲಿ ಸೀರೀಸ್ ನ ಮೇಲೆನೆ ಅಂಡ್ ಇವರು ತಯಾರಿಸುವಂತಹ ಒಳ್ಳೆ ಶೋಸ್ ಗಳನ್ನು ಇದರ ಮಧ್ಯೆ ತುರ್ಕಿ ಅದಕ್ಕೆ ಒಳ್ಳೆ ಹೈಪೇ ಜನರೇಟ್ ಆಗದ ಹಾಗೆ ನೋಡ್ಕೊಳ್ತಾರೆ, ವಿಚ್ ಇಸ್ ಪ್ರಾಬ್ಲಮ್ಯಾಟಿಕ್. ಹಾಟ್ ಸ್ಟಾರ್ ರೀತಿನೇ ಇಲ್ಲಿ ಕ್ವಾಲಿಟಿ ಸಿಕ್ಕಾಪಟ್ಟೆ ಇದೆ, ಬಟ್ ಏನೋ ಗೊತ್ತಿಲ್ಲ ನಮ್ ಕೇಬಲ್ ಟಿವಿ ಸಬ್ಸ್ಕ್ರಿಪ್ಷನ್ ನ ಎಕ್ಸ್ಟೆನ್ಷನ್ ತರ ಕಾಣಿಸ್ತೆ ಹೊರತು ಇಂಟ್ರೆಸ್ಟಿಂಗ್ ಅಂತ ಅನ್ಸಲ್ಲ. ನೆಟ್ಫ್ಲಿಕ್ಸ್ ಬಗ್ಗೆ ಹೇಗ್ ತಾನೇ ಮಾತಾಡದಿರಕ್ಕಾಗತ್ತೆ ಹೇಳಿ. ನಾನು ಕಾಲೇಜ್ ಓದ್ತಾ ಇರ್ಬೇಕಾದ್ರೆ ಇದ್ರ ಬೆಲೆ ಇದ್ದಿದ್ದು ಸ್ಟಾರ್ಟಿಂಗ್ 499 ಓನ್ಲಿ ಅಂಡ್ ಹೈಯೆಸ್ಟ್ 799 ತನಕ ಹೋಗ್ತಾ ಇತ್ತು. ಬಟ್ ಕಾಲ ಕಳೆದಂತೆ ನೆಟ್ಫ್ಲಿಕ್ಸ್ ಇಂಡಿಯನ್ ಮಾರ್ಕೆಟ್ಗೆ ಕರೆಕ್ಟ್ ಆಗಿ ಫಿಟ್ ಆಯ್ತು. $149 ಮಂತ್ಲಿ ಮೊಬೈಲ್ ಪ್ಲಾನ್ ನ ತರೋ ಮುಖಾಂತರ ತಮ್ಮ ಆಡಿಯನ್ಸ್ ಬೇಸ್ ಅನ್ನ ಕೂಡ ಹೆಚ್ಚಿಸ್ಕೊಂಡ್ರು. ಬಟ್ ಇವರ ಬಿಗ್ಗೆಸ್ಟ್ ಪ್ರಾಬ್ಲಮ್ ಅಂದ್ರೆ ಇವರ ಇನ್ಕನ್ಸಿಸ್ಟೆನ್ಸಿ. ಇಲ್ಲಿನ ಶೋಸ್ ನ ಪ್ರೊಡಕ್ಷನ್ ವ್ಯಾಲ್ಯೂ ಚೆನ್ನಾಗಿರುತ್ತೆ, ಗ್ಲೋಬಲ್ ಕಂಟೆಂಟ್ಗೆ ಹೆಚ್ಚಿನ ಪ್ರಾಮುಖ್ಯತೆ ಇದೆ, ಬಟ್ ಸ್ಟಿಲ್ ಅದನ್ನ ರೆಗ್ಯುಲರ್ ಬೇಸಿಸ್ ನಲ್ಲಿ ಡೆಲಿವರ್ ಮಾಡೋದಕ್ಕೆ ನೆಟ್ಫ್ಲಿಕ್ಸ್ ಎಡುತ್ತಾ ಇದೆ. ಬ್ಯಾಕ್ ಟು ಬ್ಯಾಕ್ ನೋಡೋದಕ್ಕೆ ಟೈಮ್ ಸಿಗದೆ ಇರೋಷ್ಟು ಕಂಟೆಂಟ್ ನ ಒಂದೇ ಸತಿ ರಿಲೀಸ್ ಮಾಡ್ತಾರೆ ಅಂಡ್ ಅದಾದ್ಮೇಲೆ ತಿಂಗ್ಳುಗಟ್ಲೆ ಮಿಡ್ ಕಂಟೆಂಟ್ಸ್ ಗಳು ಬರ್ತಾನೆ ಇರ್ತವೆ. ಒಳ್ಳೆ ಕಂಟೆಂಟ್ ಇದ್ದಂತಹ ತಿಂಗಳು ನಮ್ ಸಬ್ಸ್ಕ್ರಿಪ್ಷನ್ ಹಣನೇನೋ ವಸೂಲಿ ಆಗುತ್ತೆ, ಬಟ್ ಯಾವಾಗ ಮಧ್ಯ ಒಳ್ಳೆ ರಿಲೀಸಸ್ ಇರೋದಿಲ್ವೋ ಆಗ್ಲೂ ನಾವ್ ಅಷ್ಟೇ ದುಡ್ಡನ್ನ ತಾನೇ ಕೊಡೋದು. ಅಫ್ಕೋರ್ಸ್ ಎಲ್ಲವೂ ಇವ್ರ ಕೈಲಿರೋದಿಲ್ಲ, ಬಟ್ ಕಂಟೆಂಟ್ ರಿಲೀಸ್ ನ ಇನ್ನಷ್ಟು ಬೆಟರ್ ಆಗಿ ಕ್ಯೂರೇಟ್ ಮಾಡಬಹುದು ಅನ್ನೋದು ನಮ್ಮ ಒಪಿನಿಯನ್. ಅದು ಬಿಟ್ರೆ ಅಂತ ದೊಡ್ಡ ಪ್ರಾಬ್ಲಮ್ಸ್ ಏನೂ ಇಲ್ಲ. ಪರ್ಸನಲಿ ಹೇಳಬೇಕು ಅಂದ್ರೆ ಕನ್ನಡದ ಕಂಟೆಂಟ್ ಗಳಿಗೆ ಇಲ್ಲಿ ಒಂಚೂರು ಮಾರ್ಕೆಟ್ ನ ಓಪನ್ ಮಾಡಬೇಕು ಅನ್ನೋದು ನನ್ನ ಆಸೆ. ಇದಾಗಿತ್ತು ಸದ್ಯದ OTT ಪ್ಲಾಟ್ಫಾರ್ಮ್ಸ್ ನ ಪ್ರಾಬ್ಲಮ್ಸ್ಗಳು. ನಮ್ಮ ಖಡಕ್ OTT ರೆಕಮೆಂಡೇಶನ್ಸ್ ನಲ್ಲಿ ಒಂದು ಟೈಮ್ ನಲ್ಲಿ 10 ರಿಂದ 12 ಕಂಟೆಂಟ್ಸ್ ನ ವೀಕ್ಲಿ ರೆಕಮೆಂಡ್ ಮಾಡ್ತಾ ಇದ್ವಿ, ಬಟ್ ಈಗ ಅದು 8 ರಿಂದ 10 ಇಳಿದಿದೆ, ವಿಚ್ ಇಸ್ ವೆರಿ ಸ್ಯಾಡ್. ಇನ್ನು ನೀವು ಯಾವ OTT ಗೆ ಸಬ್ಸ್ಕ್ರೈಬ್ ಆಗಿದ್ರಾ, ನಿಮ್ಗೆ ಈ ಸಿಚುವೇಶನ್ ಬಗ್ಗೆ ಏನ್ ಅನಿಸ್ತು ಅನ್ನೋದನ್ನೆಲ್ಲ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ಸೈನಿಂಗ್ ಆಫ್ ಮನು.